ಚಳಿಗಾಲ ಬಂದ್ರೆ ಅವರೆಕಾಳಿನ ಸೀಸನ್ ಶುರುವಾಯ್ತು ಅಂತ ಅರ್ಥ. ಅವರೆಕಾಳಿನಲ್ಲಿ ಏನೆಲ್ಲ ವೆರೈಟಿ ಫುಡ್ ಮಾಡ್ಬೋದು ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಅವರೆಕಾಳನ್ನ ಜಾಸ್ತಿ ತಿಂದ್ರೆ ಗ್ಯಾಸ್ ಸಮಸ್ಯೆ ಉಂಟಾಗುತ್ತೆ ಎಂಬ ಆರೋಪನೂ ಇದೆ. ಆದ್ರೆ ಕೆಟ್ಟ ಕೊಲೆಸ್ಟ್ರಾಲ್ಗೆ ಅವರೆಕಾಳು ರಾಮಬಾಣ ಅನ್ನೋ ವಿಷಯ ನಿಮ್ಗೆ ಗೊತ್ತಿದ್ಯಾ? ಗೊತ್ತಿಲ್ಲ ಅಂದ್ರೆ ಈ ಸ್ಟೋರಿ ನೋಡಿ. ಸಾಮಾನ್ಯವಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಇದ್ರೆ ಹೃದಯ ಸಂಬಂಧಿ ತೊಂದರೆ, ಪಾರ್ಶ್ವವಾಯು ಜೊತೆಗೆ ಟೈಪ್ 2 ಡಯಾಬಿಟಿಸ್ ಬರೋದು ಸಹಜ. ಈ ಎಲ್ಲಾ ಕಾಯಿಲೆ ಇದ್ದವರು ಅವರೆಕಾಳಿನಲ್ಲಿ ವಿವಿಧ ರೀತಿಯ ಅಡುಗೆ ಮಾಡಿಕೊಂಡು ತಿನ್ನಿ. ಇದರಿಂದ ಈ ಎಲ್ಲಾ ತೊಂದರೆಗಳು ಕಡಿಮೆಯಾಗುತ್ತೆ. ಅದು ಹೇಗೆ ಅಂದ್ರೆ ಅವರೆಕಾಳಿನಲ್ಲಿ ನಾರಿನ ಅಂಶ ಹೆಚ್ಚಿದೆ. ಇದು ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಣದಲ್ಲಿ ಇರಿಸುತ್ತೆ. ಫೈಬರ್ ಹೆಚ್ಚಿರುವ ಅವರೆಕಾಳು ಜೀರ್ಣಕ್ರಿಯೆಯನ್ನ ಸುಗಮಗೊಳಿಸೋದು ಅಲ್ಲದೆ ಕೊಲೆಸ್ಟ್ರಾಲ್ ಸ್ಟೋರ್ ಆಗೋದನ್ನ ಕ್ರಮೇಣವಾಗಿ ತಡೆಯುತ್ತೆ. ನಿಮ್ಗೇನಾದ್ರೂ ಇಂಥ ಆರೋಗ್ಯ ಸಮಸ್ಯೆ ಇದ್ರೆ ಅವರೆಕಾಳು ಸೇವಿಸಿ ಆದಷ್ಟು ಹೆಲ್ದಿ ಆಗಿರಿ.